ನಮ್ಮ ಬಿಜಾಪುರ ಜಿಲ್ಲೆಯ ಸಂಸದರಾದಂಥ ರಮೇಶ್ ಜಿಗಜಿಣವರ ಹುಟ್ಟುಹಬ್ಬ. ಅಷ್ಟೇ ಅಲ್ಲ, ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಸುಮಾರು 7 ಬಾರಿ ಸಂಸದರಾಗಿ ಆಯ್ಕೆಯಾದಂಥ ಧೀಮಂತ ನಾಯಕ ರಮೇಶ್ ಜಿಗಜಿಣಿಯವರು. ಅಷ್ಟೇ ಅಲ್ಲ, ಕಳೆದ 4 ಬಾರಿ ನಮ್ಮ ಬಿಜಾಪುರ ಜಿಲ್ಲೆಯಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲ, ಅವರು ನಮ್ಮ ಬಿಜಾಪುರ ಜಿಲ್ಲೆಗೆ ಮಾಡಿದಂತಹ ಕೊಡುಗೆ ಏನು ಅನ್ನುವಂತಹ ಒಂದು ವಿಷಯವಾಗಿ ಇವತ್ತು ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ಭಾರತೀಯ ಜನತಾ ಪಕ್ಷದ ಮಾಜಿ ಜಿಲ್ಲಾ ವಕ್ತಾರರು ಹಾಗೂ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರೂ ಆದಂತಹ ಶ್ರೀ ರವೀಂದ್ರ ಲೋಣಿಯವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಮಸ್ತೆ. ತಾವು ಭಾರತೀಯ ಜನತಾ ಪಕ್ಷದಲ್ಲಿ ಸಾಕಷ್ಟು ಜವಾಬ್ದಾರಿಯನ್ನು ತಗೊಂಡು ಕೆಲಸವನ್ನು ಮಾಡಿದ್ವಿ. ಅಷ್ಟೇ ಅಲ್ಲ, ಈಗ ನಾಳೆ ನಮ್ಮ ಜಿಲ್ಲೆಯ ಸಂಸದರಾದಂಥ ರಮೇಶ್ ಜಿಗಜಿಣವರ ಒಂದು ಹುಟ್ಟುಹಬ್ಬ. ಆ ಒಂದು ನಿಮಿತ್ತವಾಗಿ ನಮ್ಮ ಜಿಲ್ಲೆಗೆ ರಮೇಶ್ ಜಿಗಜಿಣವರ ಕೊಡುಗೆ ಇದೆ ಅಂತ ತಮಗನ್ಸುತ್ತಾ, ಅಥವಾ ರಮೇಶ್ ಜಿಗಜಿಣವರು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿದ್ದು ಒಂದು ರೀತಿಯಿಂದ ಸಾರ್ಥಕ ಆಯಿತು ಅಂತ ತಮಗೇನಾದರೂ ಅನ್ಸುತ್ತಾ? ಮೊದಲನೇದಾಗಿ ನಾನು ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಸಾಹೇಬರಿಗೆ ತಮ್ಮ ಈ ಒಂದು ಅಂತರವಾಣಿ ಪತ್ರಿಕೆ ಮುಖಾಂತರ ಅವರ ಹುಟ್ಟುಹಬ್ಬಕ್ಕೆ ಶುಭವನ್ನು ಕೋರುತ್ತೇನೆ. ನೋಡಿ, ರಮೇಶ್ ಜಿಗಜಿಣಿಯವರು ನಮ್ಮ ಜಿಲ್ಲೆಯವರಂತ ಹೇಳ್ಕೊಳ್ಳೋಕೆ ನಮಗೆ ಹೆಮ್ಮೆ. ಯಾಕಂತ ಹೇಳೋಕೆ ಸಾಕಷ್ಟು ಒಂದು ಹೆಮ್ಮೆ ತರ್ತಕ್ಕಂಥ ಕೆಲಸನೂ ಮಾಡಿದ್ದಾರೆ ಮತ್ತು ಅವರು ರಾಜ್ಯ ದೇಶದಲ್ಲಿ ಗುರುತಿಸ್ಕೊಂಡಿದ್ದಾರೆ. ನೋಡಿ, ರಾಜಕಾರಣದಲ್ಲಿ ಸೋಲು ಗೆಲುವು ಮತ್ತು MLA ಹಿಡ್ಕೊಂಡು ಮಂತ್ರಿ, ಮುಖ್ಯಮಂತ್ರಿ, ಸಂಸದರು, ಪ್ರಧಾನಮಂತ್ರಿಗಳು, ಕೇಂದ್ರ ಇವೆಲ್ಲ ಹುದ್ದೆಗಳು ಆ ಸಂದರ್ಭ ಬಂದಂಗೆ ಬರ್ತಾವೆ. ಸಂದರ್ಭ ಬಂದಕ್ಕಾರ ಆ ಹುದ್ದೆಗಳು ಕಳ್ಕೊಳ್ತಾರೆ. ಆದರೆ ರಾಜಕಾರಣದಲ್ಲಿ ಯಾವುದೇ ಒಂದು ರಂಗದಲ್ಲಿ ಇರ್ಲಾರಂಥ ಒಂದು ಶಬ್ದ ಅದು ರಾಜಕಾರಣದಲ್ಲಿ. ಇವತ್ತು ಯಾವ ರಂಗದಲ್ಲೂ ಇಲ್ಲ. ಆ ಶಬ್ದ ಏನಪ್ಪ ಅಂದ್ರೆ ಮುತ್ಸದ್ದಿ ರಾಜಕಾರಣಿ. ಮುತ್ಸದ್ದಿ ರಾಜಕಾರಣಿ ಅಂತ ಯಾರಿಗಂತಾರಪ್ಪ ಅಂದ್ರೆ, ಅವರು ತಮಗೆ ಯಾವುದೇ ಒಂದು ಹುದ್ದೆ ಸಿಕ್ಕರೆ ಆ ಹುದ್ದೆ ಸಿಕ್ತಂಥೇಳಿ ಬಹಳಷ್ಟು ಗರ್ವ ಪಡೋದಿಲ್ಲ, ದುರಹಂಕಾರಿಗಳಾಗೋದಿಲ್ಲ ಮತ್ತು ಆ ಹುದ್ದೆಗೆ ನ್ಯಾಯ ಕೊಡಿಸ್ಲಿಕ್ಕೆ, ಮೌಲ್ಯಾಧಾರಿತ ನ್ಯಾಯ ಕೊಡಿಸ್ಲಿಕ್ಕೆ ಅವ್ರು ಯಾವತ್ತೂ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಒಂದು ವೇಳೆ ಆ ಹುದ್ದೆ ಹೋದ ಬಳಕೂ ಸಹಿತ ಅವರು ಆ ಒಂದು ತಮ್ಮ ದಿನನಿತ್ಯದ ದಿನಚರಿಯಲ್ಲಿ ಆಗಲಿ, ಸಾರ್ವಜನಿಕ ಜೀವನದಲ್ಲಿ ಆಗಲಿ, ಅವರ ಒಂದು ವ್ಯವಹಾರದಲ್ಲಾಗಲಿ, ಅವರ ನಡವಳಿಕೆಯಲ್ಲಾಗಲಿ ಏನೂ ಬದಲಾಗೋದಿಲ್ಲ. ಇದು ಇಂಥವ್ರಿಗೆ ಮುತ್ಸದ್ದಿ ಅಂತೇಳಿ ಕರೀತಾರೆ. ಇಂಥ ಒಂದು ಮುತ್ಸದ್ದಿ ರಾಜಕಾರಣಿಗಳಲ್ಲಿ ರಾಜ್ಯದಲ್ಲಿ, ದೇಶದಲ್ಲಿ ಅತ್ಯಂತ ವಿರಳ ವ್ಯಕ್ತಿಗಳಲ್ಲ. ಅದ್ರಾಗ ಇವತ್ತಿನ ಕಾಲದಲ್ಲಿ ಏನು 2000 ಇಸ್ವಿಯಿಂದ ಇತ್ತಿತ್ತಲಾಗಿ ಮುತ್ಸದ್ದಿ ರಾಜಕಾರಣಿಗಳನ್ನು ಶಬ್ದ ಮರೆತು ಹೋಗುವಂಥ ಕಾಲದಲ್ಲಿ ಇವತ್ತು ದೇವೇಗೌಡರು, ರಾಮಕೃಷ್ಣ ಹೆಗಡೆಯವರು ಕರ್ನಾಟಕದಲ್ಲಿ ಅದರಂದೇ ನಮಗೊಂದು ದೊಡ್ಡ ಹೆಮ್ಮೆಯ ಸಂಗತಿ. ಅಂದರೆ ಕಳೆದ ಮೋದಿಯವರ ಆಡಳಿತದಲ್ಲಿ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ರು. ಆಮೇಲೆ ಮಂತ್ರಿ ಸ್ಥಾನವನ್ನು ಮೋದಿಯವರು ಕಿತ್ತುಕೊಂಡು ಆ ಒಂದು ಸಂದರ್ಭದಲ್ಲಿ ಅವರು ಪಕ್ಷ ಬಿಡಬಹುದಾಗಿತ್ತು ಅಂತ ಅಂತೀರಾ ಸರ್? ನಾನು ಇದೇ ತಾನೇ ಹೇಳಿದೆ, ಮಂತ್ರಿ ಸ್ಥಾನ ಬಂದಿರ್ಬೋದು, ಮಂತ್ರಿ ಸ್ಥಾನ ಹೋಗಿರ್ಬೋದು. ಆದರೆ ಅದು ಕೊಡೋದು, ಕಿತ್ಕೊಳ್ಳೋಂಥ ಶಬ್ದಗಳೇ ಮೋದಿಯವ್ರ ಹತ್ತಿರ ಇಲ್ಲ, ಜಿಗಜಿಣಿಯವ್ರ ಹತ್ತಿರ ಇಲ್ಲ. ಯಾಕಪ್ಪ ಅಂದ್ರೆ ಮೋದಿಯವರು ತಮಗೆಲ್ಲ ಗೊತ್ತಿದ್ದ ಹಾಗೆ ಹೊಸ ಪರಿಚಯ ಮಾಡಿಸ್ಕೊಳ್ತಾ ಇರ್ತಿರ್ತಾರೆ. ಏನಪ್ಪ ಇವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟ ಬಳಿಕ ಮಂತ್ರಿ ಸ್ಥಾನ ಎಕ್ಸ್ಪಾನ್ಷನ್ದಲ್ಲಿ ಕೊಡಲಿಲ್ಲಪ್ಪ ಅಂದ್ರೆ ಇಲ್ಲ, ಇವರು ಅಸಮರ್ಥರದಾರ ಅಂತೇನು ಹಾಗೇನಿಲ್ಲ. ತಮಗೆಲ್ಲ ಗೊತ್ತಿರ್ಬೋದು, ಬಹಳಷ್ಟು ಈ ಮನಿ ಕ್ಯಾಬಿನೆಟ್ದಲ್ಲಿ 2024 ನಂತರ ಬಹಳಷ್ಟು ಕೆಲವೊಂದು ಇಂಟೆಲಿಜೆಂಟ್ ಇದ್ದವರಿಗೆಲ್ಲ ಡ್ರಾಪ್ ಮಾಡಿದ್ದಾರೆ ಮತ್ತು ಕೆಲವೊಬ್ಬರು ಬಹಳಷ್ಟು ದೊಡ್ಡ ಖಾತೆ ನಿಭಾಯಿಸಿದವರಿಗೆ ಅತ್ಯಂತ ಚಿಕ್ಕ ಖಾತೆಯನ್ನು ಕೊಟ್ಟಿದ್ದಾರೆ. ಇದರ ಅರ್ಥ ಅವರು ಅಸಮರ್ಥರ ಅಂತ ಅಲ್ಲ, ಅವ್ರಿಗಿಂತ ಮತ್ತೊಬ್ಬರಿಗಿಂತ ಸಹಿತ ಆ ಖಾತೆ ಪರಿಚಯ ಮಾಡಿಸ್ಕೊಂಡ ಇವರಿಂದನೂ ಇನ್ನೊಂದಿಷ್ಟು ಏನಾರು ಆಗ್ಬೋದೇನೋ. ಈಗ ಅವರು ಆಲ್ವೇಸ್ ರಾಜಕಾರಣದಲ್ಲಿ ಈ ಫರ್ಮೆಂಟೇಷನ್ ಆ್ಯಂಡ್ ಕಾಂಬಿನೇಷನ್ ಅನ್ನೋದು ಇದ್ದೇ ಇರುತ್ತೆ. ಹೀಗಾಗಿ ಏನು ಸಾಮಾನ್ಯ ಜನರು ತಿಳ್ಕೊಂಡಂಗೆ ರಾಜಕಾರಣದಲ್ಲಾಗಲಿ ಮತ್ತು ಮೋದಿಯವರಂಥ ಮುತ್ಸದ್ದಿ ರಾಜಕಾರಣಿ ಅಂಥ ಮಹಾನ್ ನಾಯಕರಂತಿಲ್ಲ ಆ ಥರ ಏನಿರೋದಿಲ್ಲ. ಯಾಕಪ್ಪ ಅಂದ್ರೆ ಜಿಗಜಿಣಗಿ ಸಾಹೇಬರಂಥ ಹಿರಿತನ ನೋಡಿ ಮತ್ತು ಅವರ ಕಾರ್ಯದಕ್ಷತೆ ನೋಡಿ ಮೋದಿಯವರು ಕೊಟ್ಟಿದ್ದಾರೆ ಆ ಖಾತೆ. ಮುಂದೆ ತದನಂತರ
ಜಿಗಜಿಣಗಿ ಸಾಹೇಬ್ರಿಗೆ ಮತ್ತೆ ಯಾವುದೋ ಒಂದು ಕೆಲಸ ಜವಾಬ್ದಾರಿ ಕೊಟ್ಟಿರ್ಬೋದು. ಜವಾಬ್ದಾರಿ ಅಂದ್ರೆ ಈಗ ಮಂತ್ರಿ ಆದರೆ ಜವಾಬ್ದಾರಿ ಅಂತ ಇರೋದಿಲ್ಲ. ಸಾಕಷ್ಟು ಕಮಿಟಿಗಳಿರ್ತಾವೆ, ಸಾಕಷ್ಟು ಜಿಲ್ಲೆಯಲ್ಲಿ ಆಗೋ ಕೆಲಸಗಳು ಇರ್ತವೆ. ಈ ಕೆಲವೊಂದು ಟೈಮ್ದಲ್ಲಿ ನಿಮ್ಗೆ ಹೇಳ್ತೀನಿ ರೀ, ಎಸ್ಪೆಷಲಿ ಈ ಸಂಸದರು ಅನ್ನೋದು ಬಹಳ ದೊಡ್ಡ ವಿಶಾಲವಾದ ಒಂದು ಅವರು ಕಾರ್ಯವ್ಯಾಪ್ತಿ ಇರ್ತದೆ. ಒಂದು ವೇಳೆ ಕೇಂದ್ರ ಸಚಿವರಾದ್ರಂದ್ರೆ ಅವ್ರ ಕ್ಷೇತ್ರಕ್ಕೆ ತಿಂಗಳದಾಗ ಒಮ್ಮೆ ವಿಸಿಟ್ ಮಾಡಲಾರ್ದಷ್ಟು ಅವರು ಡೈಲಿಯಲ್ಲಿ ಮೀಟಿಂಗ್ಸ್ಗಳು ಇರ್ತಾವೆ. ಕಾರ್ಪೊರೇಟ್ ಕಂಪ್ನೀಸ್ ಮೀಟಿಂಗ್ ಇರ್ತಾವಲ್ಲ, ಸಚಿವಾಲಯಗಳ ಮೀಟಿಂಗ್ ಇರ್ತಾವೆ, ಭಾಳಷ್ಟು ಸಬ್ ಕಮಿಟಿ ಮೀಟಿಂಗ್ ಇರ್ತಾವೆ. ಇಂಥದ್ರಲ್ಲಿ ಕ್ಷೇತ್ರ, ಅವ್ರ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥ ಕೆಲಸಗಳು ತಮಗೆಲ್ಲ ಗೊತ್ತಿರ್ಬೋದು. ವಿಜಯಪುರ ಒಂದು ಅತ್ಯಂತ ಹಿಂದುಳಿದ ಜಿಲ್ಲೆ ಇತ್ತು. ವಿಜಯಪುರ ಒಂದು ಮೀಸಲ ಮತಕ್ಷೇತ್ರದಿಂದ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಬೇಕಾಗ್ಯದ. ಜಿಗಜಿಣಿಗೆಯವರು ಇಲ್ಲಿ ಗಮನ ಹರಿಸ್ಬೇಕಾಗ್ಯದ. ಈ ಒಂದು ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಮೋದಿಯವರವರಿಗೆ ಜಿಗಜಿಣಿಗೆಯವರ ನಿಮ್ಮ ಜಿಲ್ಲೆದಲ್ಲೇ ಮಂತ್ರಿಗೆ ಮಾಡೋಕ್ಕಿಂತ ಹೆಚ್ಚು ಕೆಲಸ ನಿಮ್ಮ ಜಿಲ್ಲೆದೇವೆ ಅಂತೇಳಿ ಅವರು ಕೊಟ್ಟಿರ್ಬೋದು. ಹೀಗಾಗಿ ಅದರ ರಿಪೋರ್ಟ ನಾವೀಗ ನೋಡ್ತಾ ಇದ್ದೀವಿ. 2014ರಿಂದ ಈಚೆ ನಮ್ಮ ಜಿಲ್ಲೆಯಲ್ಲಿ ಜಿಗಜಿಣಗಿ ಸಾಹೇಬ್ ಸಾಕಷ್ಟು ಬಾರಿ ಹೇಳಿದ್ದಾರೆ, 1 ಲಕ್ಷ ಕೋಟಿಗಿಂತ ಹೆಚ್ಚಿಗೆ ಅನುದಾನ ಜಿಲ್ಲೆಗೆ ಬರ್ತದಪ್ಪ ಅಂದರೆ ಇದೇನು ಸಣ್ಣ ಮೊತ್ತ ಅಲ್ಲ. ಈ ಒಂದು 15 ವರ್ಷಗಳ ಒಂದು ಅವಧಿಯಲ್ಲಿ ರಮೇಶ್ ಜಿಗಜಿಣಗಿ ಮಾಡಿದಂತಹ ಕೆಲಸಗಳು ಅಂತ ತಮ್ಗೆ ಏನಾದರೂ ಕಂಡು ಕೊಡ್ತಾವೆ? ಸರ್, ನಾನು ಅದೇ ಹೇಳಿದೆ, 2014ರಿಂದ 2008 ಇರ್ಬೋದು, 2008ರಲ್ಲಿ ನಮ್ಮ BJP ಸರ್ಕಾರ ಇದ್ದಿದ್ದಿಲ್ಲ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ ಸರ್ಕಾರ ಇತ್ತು. ಅಂಥ ಸಮಯದಲ್ಲಿ ಸಹಿತ ಜಿಲ್ಲೆಯಲ್ಲಿ ಥರ್ಮಲ್ ವಿದ್ಯುತ್ ಘಟಕವನ್ನು ಇದು ಜಿಗಜಿಣಗಿ ಸಾಹೇಬರು ಅವಾಗ ಸಂಸದರಿದ್ದು ತೊಗೊಂಬಂದು ದೊಡ್ಡ ಕೆಲಸ. ತದನಂತರ 2014ರಿಂದ ಏನು ಸನ್ಮಾನ್ಯ ಮೋದಿಜಿಯವರ ಸರ್ಕಾರ ಬಂದ ನಂತರ ಜಿಲ್ಲೆಯಲ್ಲಿ ಇವತ್ತು ಸೊಲಾಪುರ ವಿಜಯಪುರ ಹೈವೇ ನೋಡ್ತಕ್ಕಂಥ ಇರ್ಬೋದು, ವಿಜಯಪುರ ಚಿತ್ರದುರ್ಗ ಹೈವೇ ನೋಡ್ತಿರ್ಬೋದು, ವಿಜಯಪುರ ಅಥಣಿ ಹೈವೇ ನೋಡ್ತಾ ಇರ್ಬೋದು, ವಿಜಯಪುರ ಗುಲ್ಬರ್ಗ ಹುಮನಾಬಾದ್ ರಸ್ತೆ ನೋಡ್ತಾ ಇರ್ಬೋದು, ಇವತ್ತು ವಿಜಯಪುರ ಬಾಗಲಕೋಟೆ ರಸ್ತೆ ನೋಡ್ತಾ ಇರ್ಬೋದು. ಅನಂತರ ಅತ್ಯಂತ ದೊಡ್ಡ ಕೆಲಸಪ್ಪ ಅಂದ್ರೆ ರೈಲ್ವೆ, ಡಬಲ್ ಹಳಿ ರೈಲ್ವೆ ಇತ್ತು. ಅನಂತರ ರೈಲ್ವೆ ವಿದ್ಯುತ್ತೀಕರಣ ಇತ್ತು. ನಂತರ ಸಾಕಷ್ಟು ಹೊಸ ಟ್ರೈನ್ಗಳು ಡೆವಲಪ್ ಆದವು, ಸಾಕಷ್ಟು ಟ್ರೈನ್ಗಳ ಟೈಮಿಂಗ್ಸಲ್ಲಿ ಬದಲಾವಣೆ ಆದವು. ಅನಂತರ ROB ರೈಲ್ವೆ ಓವರ್ ಬ್ರಿಡ್ಜ್ ಅದು, RUB ರೈಲ್ವೆ ಅಂಡರ್ ಬ್ರಿಡ್ಜ್ಗಳಾದವು. ಮತ್ತು ಸಾಕಷ್ಟು ಪ್ರಧಾನಮಂತ್ರಿ ಕೃಷಿ ಸಿಂಚನ ಯೋಜನೆಯಲ್ಲಿ ಸಾಕಷ್ಟು ದುಡ್ಡು ಬಂತು. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ಸಾಕಷ್ಟು ದುಡ್ಡು ಬಿಟ್ಟು, ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ದಲ್ಲಿ ಜಿಲ್ಲೆ ತೋಟಗಾರಿಕೆ ಬೆಳೆಗಳು ಅತಿ ಫೇಮಸ್ ಆಗಿರೋದ್ರಿಂದ ಇವತ್ತು NHMದಲ್ಲಿ ಸಾಕಷ್ಟು ಮಂದಿ ರೈತರು ಕ್ರೋಸ್ ಟುಗೆದರ್ ಸಬ್ಸಿಡಿ ಇವತ್ತು ರೈತರು ತಗೊಂಡು ಸಾಕಷ್ಟು ಅದರ ಲಾಭವನ್ನು ಪಡ್ತಿದ್ದಾರೆ. ಇದೆಲ್ಲ 2014ರಿಂದ ಜಿಲ್ಲೆಯಲ್ಲಿ ಜಿಗಜಿಣಗಿ ಸಾಹೇಬರು ಇನ್ನೂ ಸಾಕಷ್ಟು ಅನುದಾನಗಳಿಂದ ಮರೆತಿರ್ಬೋದು ಅನ್ನಿಸ್ತದೆ. ಯಾಕಂದರೆ ಭಾಳಷ್ಟು ಬದಲಾವಣೆ ಆಗಿದ್ದೇ ಈ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳಿಂದ. ಹೀಗಾಗಿ ಜಿಗಜಿಣಗಿ ಸಾಹೇಬರು ಎಲ್ಲರೂ ನೋಡ್ತಾ ಇದ್ದಾರೆ. ಇವತ್ತು ನಾವು ರೀಸೆಂಟಾಗಿ ನೋಡ್ತೀವಿ, ಈಗ ಸವನಹಳ್ಳಿದು ನ್ಯಾಷನಲ್ ಹೈವೇ ಮೇಲೆ ಓವರ್ ಬ್ರಿಡ್ಜ್ ನೋಡಿದ್ರೆ ಎಷ್ಟು ಮಂದಿ ರೀಸೆಂಟಾಗಿ ಮೊನ್ನೆ ಓದ್ಬೇಕು ನಾವು ಜಿಗಜಿಣಗಿ ಸಾಹೇಬರು ಲೋಕಾರ್ಪಣೆ ಮಾಡೋದು. ಅದರಿಂದ ಎಷ್ಟು ಮಂದಿಗೆ ಅನುಕೂಲ ಆಗ್ತದೆ. ಇವತ್ತು ಜಿಲ್ಲೆಯಲ್ಲಿ ವಿಜಯಪುರ ನಗರದಲ್ಲಿ ಇಬ್ರಾಹಿಂಪುರ ROB ಇರ್ಬೋದು, ಅನಂತರ ಗಣೇಶ್ ನಗರ ROB ಇರ್ಬೋದು, ಚಿಕ್ಕಡಿದು ಭದ್ರ ಹನುಮಾನ್ ROB ಇರ್ಬೋದು, ಅಲಿಯಾಬಾದಲ್ಲಿ ಅಂತಕ್ಕಂಥ ಒಂದು ಬೃಹತ್ ROB ಇರ್ಬೋದು. ಅನಂತರ ಸಾಕಷ್ಟು ಜಿಲ್ಲೆದ ಅಲ್ಲಲ್ಲಿ ಕೂಡ್ಗಿ, ಮಿಂಚನಾಳ, ಎಲ್ಲಿ ರೈಲ್ವೆ ಕ್ರಾಸಿಂಗ್ ಸಣ್ಣ ರೋಡ್, ಇವನ್ ಕಾರ್ಡ್ ರೋಡ್ಗಳು ಹೋಗಲ್ಲಿ ಸಹಿತ ಇವತ್ತು ಅಲ್ಲಿ ಅಂಡರ್ ಪಾಸು ಮತ್ತು ROB ಆಗ್ತಾರೆ. ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇವತ್ತು ಮೂಲೆಯಲ್ಲಿ ಕಾಣಿಸ್ತದೆ. ಕೇಂದ್ರ ಸರ್ಕಾರದ ಯೋಜನೆಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಂತರ ಅತ್ಯಂತ ಇನ್ಫ್ರಾಸ್ಟ್ರಕ್ಚರ್, ಈ ಜಿಲ್ಲೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ಆಗಿದೆ ಕೇಂದ್ರ ಸರ್ಕಾರ. ಮತ್ತು ವೆರಿ ಇನ್ನು ನಾಳೆ 1ನೇ ತಾರೀಕಿಗೆ ಇವತ್ತು ಮನುಗಳಿದು ನ್ಯಾಷನಲ್ ಹೈವೇ ಕ್ರಾಸಿಂಗ್ ಓವರ್ ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿದ್ರೆ ಏನಂತ ರಿಂಗ್ ರೋಡ್ ಅಪ್ರೋಡ್ ಮಾಡೋಕ್ಕೆ ಜಿಗಜಿಣಗಿ ಸಾಹೇಬ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿದ್ರೆ ಜಿಲ್ಲೆಯಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಆಗಿದೆ, ಇಟ್ಸ್ ಆಲ್ ಬಿಕಾಸ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್. ಮತ್ತು ಇದು ರಮೇಶ್ ಜಿಗಜಿಣಿಯವರ ಪ್ರಯತ್ನದಿಂದ, ಮೋದಿಜಿಯವರ ಕಾಳಜಿಯಿಂದ. ರಮೇಶ್ ಜಿಗಜಿಣಗಿ ನೋಡಲಿಕ್ಕೆ ಒಂದು ರೀತಿಯಿಂದ ಮುತ್ಸದ್ದಿ ರಾಜಕಾರಣಿ ಮತ್ತು ಹಳೆಯ ಒಂದು ರಾಜಕಾರಣಿ ಅನ್ನುವಂಥ ಒಂದು ವ್ಯಕ್ತಿತ್ವದಲ್ಲಿ ಇದ್ದಾರೆ. ಅಂದ್ರೆ ನೋಡಿದ್ರೆ ಅವ್ರಿಗೆ ಮುಂದಾಲೋಚನೆ ಶಕ್ತಿ ಇದೆ ಅಂತ ಅನ್ಸುತ್ತಾ ತಮ್ಮ? ಸರ್, ನಿಮ್ಗೆ ನಾನು ಭಾಳ ಹೇಳೋದಿಲ್ಲ. ರಾಜಕಾರಣದಲ್ಲಿರ್ಬೋದು ಅಥವಾ ಒಂದು ರಂಗದಲ್ಲಿ ನಾನು ಯಾರ ಸ್ಟೂಡೆಂಟ್ ಅಥವಾ ಒಂದು ಸ್ಟೂಡೆಂಟ್ ತನ್ನ ಒಬ್ಬ ಶಿಕ್ಷಕ
ತನ್ನ ಒಬ್ಬನ ಪ್ರೊಫೆಸರ್ ನಾ ಇಂಥವ್ರ ಸ್ಟೂಡೆಂಟ್ ಇರ್ತೀನಿ ಹೆಮ್ಮೆಯಿಂದ ಹೇಳ್ತಾರೆ. ಅಥವಾ ಒಬ್ಬ ನೌಕರಸ್ಥರು ಸರ್ ನಾವು ಇಂಥ ಸಾಹೇಬ್ರ ಕೈಯ ಕೆಲಸ ಮಾಡಿದ್ರೆ ನೌಕರಸ್ಥರು ಹೆಮ್ಮೆಯಿಂದ ಹೇಳ್ತಾರೆ. ಹಾಗೆ ಜಿಗಿಜಿನಿ ಸಾಹೇಬರು ಯಾರು ಕ್ಯಾಬಿನೆಟ್ದಾಗಿದ್ದರು ಅನ್ನೋದು ಭಾಳ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಈ ರಾಜ್ಯ ಈ ದೇಶ ಕಂಡ ಅತ್ಯಂತ ಮುತ್ಸದ್ದಿ ರಾಜಕಾರಣಿ, ಇಂಟೆಲಿಜೆಂಟ್ ರಾಜಕಾರಣಿ ಯಾರಪ್ಪ ಅಂದರೆ ಇಟ್ ಈಸ್ ರಾಮಕೃಷ್ಣ ಹೆಗಡೆ. ರಾಮಕೃಷ್ಣ ಹೆಗಡೆಯವರ ಮಂತ್ರಿಮಂಡಲದಲ್ಲಿ ಜಿಗಜಿನಿ ಸಾಹೇಬರು ಸತತವಾಗಿ ಮಂತ್ರಿ ಇರ್ತಾರಪ್ಪ ಅಂದರೆ, ರಾಮಕೃಷ್ಣ ಹೆಗಡೆಯವರ ನೀಲಿಗಣ್ಣಿನ ಹುಡುಗ ಆಗ್ತಾರಪ್ಪ ಅಂದರೆ, ರಾಮಕೃಷ್ಣ ಹೆಗಡೆಯವರ ಅತ್ಯಂತ ಪರಮಾತ್ಮ ಶಿಷ್ಯ ಆಗ್ತಾರಪ್ಪ ಅಂದ್ರೆ ಇದೇನು ಸಾಮಾನ್ಯ ಕೆಲಸ ಅಲ್ಲ. ಅದೇ ರೀತಿ ಪಟೇಲ್ರು, ಜೆ.ಎಚ್. ಪಟೇಲ್ ನೋಡ್ರಿ, ಈ ರಾಜ್ಯದಲ್ಲಿ ಒಬ್ಬ ಧೀಮಂತ ಸೋಷಿಯಲಿಸ್ಟ್ ಯಾರಪ್ಪ ಅಂದ್ರೆ ಇಟ್ ಈಸ್ ಜೆ.ಎಚ್. ಪಟೇಲ್. ಈ ರಾಜ್ಯದಾಗ ಅತ್ಯಂತ ಚಾಣಾಕ್ಷಿ, ಜನಪರ ಕಾಳಜಿ, ಎಲ್ಲ ಅಧಿಕಾರ 3 ಟೈರ್ ಸಿಸ್ಟಮ್ ಮಾಡಿ ಪಂಚಾಯತ್ ರಾಜ್ಯ ಇಡೀ ದೇಶಕ್ಕೆ ಮಾದರಿ ಕೊಟ್ಟವ್ರು ಯಾರಪ್ಪ ಅಂದ್ರೆ ರಾಮಕೃಷ್ಣ ಹೆಗಡೆಯವರು. ಇವರು ಇಂಥ ಇಬ್ಬರು ಧೀಮಂತ ನಾಯಕರು ಈ ರಾಜ್ಯದಲ್ಲಿ ಕೃಷಿ ಬಗ್ಗೆ, ರೈತರ ಬಗ್ಗೆ ಅತ್ಯಂತ ಜನಪರ ಕಾಳಜಿ ಉಳ್ಳಾರಪ್ಪ ಅಂದ್ರೆ ದೇವೇಗೌಡರು. ಇವರು 3 ಮಂತ್ರಿಮಂಡಲದಲ್ಲಿ ಕೆಲಸ ಮಾಡಿದಂಥ ಹೆಮ್ಮೆ ಈ ರಾಜ್ಯದಾಗ ಯಾರಿಗಂದ್ರೆ ಅದು ಜಿಗಜಿನಿ ಸಾಹೇಬ್. ನಿಮಗೆಲ್ಲ ಗೊತ್ತಿರ್ಬೋದು, ಹೆಗಡೆ ಸಾಹೇಬರ ಮಂತ್ರಿಮಂಡಲದಲ್ಲಿ ಅವ್ರ ಹೆಸರು ಹೇಳಿದ್ರೆ ಇವತ್ತು ಎಂತೆಂಥ ಧೀಮಂತ ವ್ಯಕ್ತಿಗಳು, ನಜೀರ್ ಸಾಹೇಬರು, ಎಂ.ಪಿ. ಪ್ರಕಾಶ್, ಜೆ.ಎಚ್. ಪಟೇಲ್, ಜಾಲಪ್ಪರು, ಲಕ್ಷ್ಮೀ ಸಾಗರು, ರಮೇಶ್ ಜಿಗಜಿಣಿಯವರು, ನಾಲತ್ವಾಡ್ ದೇಶಮುಖರು, ಬಾಗಲಕೋಟವರು, ಇವರೆಲ್ಲ ಏನು ಸಾಮಾನ್ಯ ವ್ಯಕ್ತಿಗಳ ಈ ರಾಜ್ಯ ಕಂಡಂಥ ಅತ್ಯಂತ ಧೀಮಂತ ವ್ಯಕ್ತಿಗಳು. ಇವರೆಲ್ಲ ತಮ್ಮ ಜೀವನವನ್ನೇ ಸರ್ವಸ್ವ ಸಮಾಜ ಸೇವೆಗಾಗಿ ಮೀಸಲಿಟ್ಟಂಥ ವ್ಯಕ್ತಿಗಳು. ಅಂಥ ವ್ಯಕ್ತಿಗಳ ಜೊತೆ ಜಿಗಜಿನಿ ಸಾಹೇಬರು ಕೆಲಸ ಮಾಡ್ಯಾರಪ್ಪ ಅಂದ್ರೆ ಈ ಸಣ್ಣ ಮಾತಲ್ಲ. ಇದು ಯಾಕೆ ಹೆಗಡೆಯವರು, ಪಟೇಲರು ಅಷ್ಟು ವಿಶ್ವಾಸ ಯಾಕಿಟ್ಟಿರಂದ, ಈ ಮನುಷ್ಯ ಅತ್ಯಂತ ಜನಪರ ಕಾಳಜಿ ಉಳ್ಳ ಮನುಷ್ಯ, ಅತ್ಯಂತ ಪ್ರಾಮಾಣಿಕ ಮನುಷ್ಯ, ಅತ್ಯಂತ ಮೌಲ್ಯಾಧಾರಿತ, ಅತ್ಯಂತ ನೈತಿಕತೆ ಇದ್ದಂಥ ಈ ಮನುಷ್ಯ ಅದರ ತಿಳ್ಕೊಂಡು ಜಿಗಜಿನಿ ಸಾಹೇಬ್ರ ಮೇಲೆ ಅವ್ರು ಅಷ್ಟೊಂದು ವಿಶ್ವಾಸ ಇಟ್ಟಿದ್ರು. ಇಟ್ ಈಸ್ ಕ್ವೈಟ್ ನ್ಯಾಚುರಲ್. ಈಗ ಒಬ್ಬ ಪ್ರಿನ್ಸಿಪಾಲ್ರು ಅಥವಾ ಶಾಲೆಯ ಮುಖ್ಯಗಳು ಅದೇ ವಿದ್ಯಾರ್ಥಿಗೆ ಕರೀತಾರೆ, ಅದೇ ವಿದ್ಯಾರ್ಥಿಗೆ ಎಲ್ಲ ಕೆಲಸ ಯಾಕೆ ಹೇಳ್ತಾರಪ್ಪ ಅಂದ್ರೆ ಆ ವಿದ್ಯಾರ್ಥಿ ಮೇಲೆ ಇಟ್ಟಂಥ ಭರವಸೆ. ಹೀಗಾಗಿ ಹೆಗಡೆಯವರು ಯಾವಾಗ ಜನತಾ ಪಕ್ಷ ಜನತಾದಳ ಅಧಿಕಾರ ಬಂದು ಅವ್ರು ಜಿಗಜಿನಿ ಸಾಹೇಬರು ದೊಡ್ಡ ದೊಡ್ಡ ಖಾತೆ ಮಾಡ್ಯಾರ್ರಿ. ಕಂದಾಯ ಖಾತೆ ಇರ್ಬೋದು, ಗೃಹ ಖಾತೆ ಇರ್ಬೋದು, ಸಮಾಜ ಕಲ್ಯಾಣ ಇರ್ಬೋದು, ಇವೇನು ಸಣ್ಣ ಖಾತೆಗಳ. ಇದು ಹೆಗಡೆಯವರು ಕೊಡ್ತಾರಪ್ಪ ಅಂದ್ರೆ ಇದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಏನು ಬೇಕಾಗಿಲ್ಲ. ಮತ್ತು ಅಂಥ ಹೆಗಡೆಯವ್ರಿಗೆ ಇವತ್ತು ಜನತಾದಳದಿಂದ ಉಚ್ಚಾಟನೆ ಮಾಡ್ಬೇಕಾದ್ರೆ ಪ್ರಥಮವಾಗಿ ಈ ಜಿಲ್ಲೆದವರೇ ಗುರಡ್ಡಿಯವರಂಥ ಧೀಮಂತ ನಾಯಕರು ಜಿಗಜಿನಿ ಸಾಹೇಬರು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರಂತಂದ್ರೆ ಈ ಜಿಲ್ಲೆ ಎಷ್ಟು ಕೃತಜ್ಞತೆ ಸ್ಮರಿಸಂತ ಜನ ಈ ಜಿಲ್ಲೆದಲ್ಲಿ ಅದಾರ ಅಂತೇಳಿ ನಾವು ಹೆಮ್ಮೆ ಪಡ್ತಕ್ಕಂಥ ವಿಷಯ. ಅದು ಈ ಜಿಲ್ಲೆಯಲ್ಲಿ ಅಲ್ಲ, ಅವರು ರಾಜೀನಾಮೆ ಕೊಟ್ಟು ಬಂದು ಬೇರೆ ಜಿಲ್ಲೆಯಲ್ಲಿ ಹೆಗಡೆಯವರು ಎಲ್ಲಿ ಹೋಗುದಂತ ಚಿಕ್ಕೋಡಿಯಲ್ಲಿ ಸತತವಾಗಿ 9 ಬಾರಿ ಗೆದ್ದಂಥ ಶಂಕರಣ್ಣ ಅಂತ ದೊಡ್ಡ ಕಾಂಗ್ರೆಸ್ ನಾಯಕನ ಸೋಲಿಸ್ತಾರಪ್ಪ ಅಂದ್ರೆ ಇದು ಸಾಮಾನ್ಯ ಕೆಲಸ. ತನ್ನ ಜಿಲ್ಲೆ ಅಲ್ಲ, ಎಷ್ಟೋ ಮಂದಿ ಜಿಲ್ಲೆದಲ್ಲೇ ಬೇರೆ ಕ್ಷೇತ್ರಕ್ಕೆ ಹೋಗಿ ಬಿದ್ದವರು ಈ ಜಿಲ್ಲೆದಲ್ಲಿ ಗೆದ್ದು ಬರ್ಲಾಕ್ ಆಗ್ಲಾರಂತವ್ರದಾರ. ಅಂತದ್ರಲ್ಲಿ ಕ್ಷೇತ್ರದಲ್ಲೇ ಗೆಲ್ಲುವುದಾಗಿಲ್ಲ. ಇವರು ಬೇರೆ ಜಿಲ್ಲೆದಲ್ಲಿ ಹೋಗಿ ಗೆಲ್ತಾರಪ್ಪ ಅಂದ್ರೆ ಅದು ಅವರು ಪೂರ್ತಿ ಅಲ್ಲಿ ಚಿಕ್ಕೋಡಿಯಲ್ಲಿ ಪ್ರತಿ ಚುನಾವಣೆನೂ ಬೇರೆ ಬೇರೆ ಪಕ್ಷದಿಂದ ಗೆದ್ದಿದ್ದಾರೆ ಅವರು. ಹೀಗಾಗಿ ಇವತ್ತು ಇವರು ಸತತ ಬಾರಿ 7 ಬಾರಿ ಸಂಸದರು, 3 ಬಾರಿ ಮಂತ್ರಿ, ಶಾಸಕರು ಇದ್ದುಕೊಂಡು ಇಷ್ಟೊಂದು ಸುಮಾರು 42-43 ವರ್ಷ ರಾಜಕಾರಣದಲ್ಲಿ ಇರ್ತಾರಂದ್ರೆ ಅದು ಸುಮ್ಮನೆ ಸಾಮಾನ್ಯ ಕೆಲಸ ಅಲ್ಲ. ಅವರು ಒಂದು ದೈವಿ ಶಕ್ತಿ ಅದಂತೆಲ್ಲ ನಾನು ಭಾವಿಸ್ತೀನಿ. ನೀವು ಹೇಳಿದಂಗೆ ಬಸನಗೌಡರು ಕೇಂದ್ರದಲ್ಲಿ ಮಂತ್ರಿ ಇದ್ದು ಸಹಿತ ಇಲ್ಲೇ ದೇವಪುರಿಗೆ ಮತಕ್ಷೇತ್ರ ಗೆಲ್ಲೋದಾಗಲಿಲ್ಲ. ಅಲ್ಲ, ಹಾಗೆ ಭಾಳ ಜನ, ಸಾಕಷ್ಟು ಜನ ಇದ್ದಾರೆ ಸರ್. ಆದರೆ ಜಿಗಜಿಣಿಯವ್ರ ವ್ಯಕ್ತಿತ್ವ ಹಾಗಿಲ್ಲ. ಜಿಗಜಿಣಿಯವ್ರ ವ್ಯಕ್ತಿತ್ವ ಅದೇ ನಾನು ಹೇಳ್ತಾ ಇರೋದು. ಜಿಗಜಿಣಿಯವರು ಅಲ್ಲಿ ಹೋಗಿ ಚಿಕ್ಕೋಡಿಯಲ್ಲಿ ಹೋಗಿ ಗೆಲ್ತಾರಪ್ಪ ಅಂದ್ರೆ ಅದು ಸತತವಾಗಿ ಗೆಲ್ತಾರಪ್ಪ ಅಂದ್ರೆ ಇವತ್ತು 7 ಸರಿ ಕನ್ಸಿಕ್ಯೂಟಿವ್ 7 ಟೈಮ್ಸ್ MP ಆಗಿ ಇಲೆಕ್ಟ್ ಆಗ್ತಾರಪ್ಪ ಅಂದ್ರೆ ಅವ್ರ ವ್ಯಕ್ತಿತ್ವ ಮತ್ತು ಮೋದಿಯವರ ಒಂದು ಭಾರತೀಯ ಜನತಾ ಪಕ್ಷದ ಒಂದು ಪ್ರಭಾವ, ಇದರಿಂದ ಜಿಗಜಿನಿ ಸಾಹೇಬರು ಸತತವಾಗಿ ಗೆಲ್ತಾ ಇದ್ದಾರೆ. ಜಿಗಜಿಣಿಯವರು ಏನು ಜನತಾ ದಳದಲ್ಲಿದ್ದು, ಜನತಾ ಪರಿವಾರದಲ್ಲಿದ್ದು, ಜನತಾ ದಳ ವಿಸರ್ಜನೆ ಆಯಿತು. ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಹಿಂದುಳಿದ ಸಮಾಜ, ಅಲ್ಪಸಂಖ್ಯಾತ ಸಮಾನತೆ ಅನ್ನುವಂಥ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇತ್ತು. ಆದರೆ ಭಾರತೀಯ ಜನತಾ ಪಕ್ಷ ಅಂದ್ರೆ ಮೇಲ್ಜಾತಿ, ಪಟ್ಟಣ ಪ್ರದೇಶದಲ್ಲಿದ್ದಂತಹ ಒಂದು ಪಕ್ಷ ಅನ್ನುವಂಥ ಒಂದು ಆರೋಪ ಇತ್ತು. ಇಂಥ ಸಂದರ್ಭದಲ್ಲಿ ರಮೇಶ್ ಜಿಗಜಿಣಿ ಹಿಂದುಳಿದ ನಾಯಕನಾಗಿ ಕಾಂಗ್ರೆಸ್ ಪಕ್ಷವನ್ನ ಸೇರಿಲ್ಲ, ಭಾರತೀಯ ಜನತಾ ಪಕ್ಷವನ್ನೇ ಸೇರ್ಕೊಂಡು ಯಾಕೆ? ಸರ್, ನಿಮ್ಗೆಲ್ಲ ಗೊತ್ತಿರ್ಬೋದು,
ನಿನ್ನೆ ತಾನೇ ತುರ್ತು ಪರಿಸ್ಥಿತಿ ಕರಾಳ ದಿನ ಆಚರಿಸಿದ್ರು. 50 ವರ್ಷ. ತುರ್ತು ಪರಿಸ್ಥಿತಿ ವಿರುದ್ಧ ಬಡಿದಿದ್ದವ್ರು ಯಾರ್ಯಾರು? ಸೋಷಿಯಲಿಸ್ಟ್ಗಳು ಬಡಿದಿದ್ರು, ಜನಸಂಘದವರು ಬಡಿದಿದ್ರು. ಜನಸಂಘದಲ್ಲಿ ವಾಜಪೇಯಿ ಅವರಿದ್ದರು, ಅಡ್ವಾಣಿಯವರಿದ್ದರು. ಸೋಷಿಯಲಿಸ್ಟ್ದಲ್ಲಿ ಜಾರ್ಜ್ ಫರ್ನಾಂಡಿಸ್ ಇದ್ದರು, ಜಯಪ್ರಕಾಶ್ ನಾರಾಯಣ್ ಇದ್ದರು, ರಾಮಕೃಷ್ಣ ಹೆಗಡೆಯವರಿದ್ದರು. ಮುಂದೆ ಸೋಷಿಯಲಿಸ್ಟ್ದವರು ಜನತಾ ಪಕ್ಷ ಇತ್ತು, ಅದರಲ್ಲಿ ಜನಸಂಘದವರು ಭಾರತೀಯ ಜನತಾ ಪಕ್ಷ ಇತ್ತು. ಬಟ್ ಇಬ್ಬರು ಗುರು ಒಂದೇ, ಅಧಿಕಾರಶಾಹಿಗಳು ಕಡಿಮೆ ಆಗ್ಬೇಕು. ಈ ದೇಶದಲ್ಲಿ ದೀನ ದಲಿತರ ಬಡವರು ಮುಂದೆ ಬರಬೇಕು, ಉಳ್ಳವರೇ ದೊಡ್ಡವರು ಹಾಕೋತ್ ಹೋಗ್ಬಾರ್ದು. ಎಲ್ಲರಿಗೂ ಈ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದ ಪ್ರಜಾಪ್ರಭುತ್ವ ಎಲ್ಲರಿಗೂ ನ್ಯಾಯ ಸಲ್ಲಬೇಕನ್ನೋದೇನಿತ್ತು. ಆ ಒಂದು ನ್ಯಾಯ ಸಲ್ಲಿಸಲು ಕಾಂಗ್ರೆಸ್ ಬಿಟ್ಟು ಬೇರೆ ಎಲ್ಲ ನಾಯಕರು ಒಂದೇ ಚಿಂತನೆ ಇತ್ತು. ಹೀಗಾಗಿ ಹೆಗಡೆಯವರು ಜನತಾ ಪಕ್ಷ ಕಟ್ಟಿಕೊಂಡು, ಲಾಲು ಪ್ರಸಾದ್ ಯಾದವ್, ಶರದ್ ಪವಾರ್ ಇವರೆಲ್ಲ ಜನತಾ ಪಕ್ಷದಲ್ಲಿ ಬಂದ್ರೆ, ಏನು ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು, ದೀನ್ ದಯಾಳ್ ಉಪಾಧ್ಯಾಯ ಅವರು ಭಾರತೀಯ ಜನತಾ ಪಕ್ಷ ಕಟ್ಟರು. ಅದರಲ್ಲಿ ಅಡ್ವಾಣಿಜಿ, ಅಟಲ್ಜಿ, ಮುರಳಿ ಮನೋಹರ್ ಜೋಶಿ ಅವರು ಅದರಲ್ಲಿ ಮುಂದುವರೆದರು. ತದನಂತರ ಅವ್ರದ್ದು ವಿಚಾರಧಾರೆಗಳ ಒಂದೇ ಆದ ಮೂಲಕ ಮುಂದೆ ನಿಮ್ಗೆ ಗೊತ್ತಿದ್ದಾಗೆ ಹೆಗಡೆಯವ್ರಿಗೆ ಏನು ಎಕ್ಸ್ಪೆಲ್ ಆಗ್ಕೊಳ್ಳಿ ಅವ್ರು ಲೋಕ ಜನ ಪಕ್ಷಕ್ಕೆ. ಅನಂತರ ಹೆಗಡೆಯವರು ಕೇಂದ್ರ ಮಂತ್ರಿ ಆದರು. ತದನಂತರ ಹೆಗಡೆಯವರು ಇದು ಆದ ಮೂಲಕ ಜಿಗಜಿಣಿಯವರು ಹೆಗಡೆಯವರೇ ಇನ್ನು BJPಗೆ ಅಪ್ಕೊಂಡಾರಪ್ಪ ಅಂದ್ರೆ ಗುರು ಅಪ್ಕೊಂಡಿದ್ದ ಸ್ಥಾನಕ್ಕೆ ಶಿಷ್ಯ ಹೋಗೋದೇನು ಸ್ವಾಭಾವಿಕ. ಹೀಗಾಗಿ ಅವರು ಸನ್ಮಾನ್ಯ ಅನಂತಕುಮಾರ್ ಅವರು, ಯಡಿಯೂರಪ್ಪನವರು, ನಿಮ್ಮದು ನಮ್ಮದು ಎಲ್ಲ ವಿಚಾರಗಳು ಒಂದೇ ಅದಲ್ಲ ತಿಳ್ಕೊಂಡು ಜಿಗಜಿಣಿಯವರು ಸಾಹೇಬರಿಗೆ ಕಾಂಗ್ರೆಸ್ ಪಕ್ಷ ಸೇರಿಸೋದು. ಈ ಭಾಗದಲ್ಲಿ ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ನಿಮಗೆಲ್ಲ ಗೊತ್ತಿರೋದು, ಉತ್ತರ ಕರ್ನಾಟಕದಲ್ಲಿ ಒಬ್ಬ ದಲಿತ ನಾಯಕರಾಗಿ ಸಾಕಷ್ಟು BJPಗೆ ಶಕ್ತಿ ತುಂಬಿದವರು, ಸಾಕಷ್ಟು ಮಂದಿಗೆ ಇವತ್ತು ಅವರು ಬೆಳೆಸಿದ್ರು. ಪಕ್ಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾಗದ ಸಾಹೇಬರು, ಅದಕ್ಕಿಂತ ತದನಂತರ ಐವಲ್ ಇರ್ಬೋದು, ಆ ಕಡೆ ಶಾಣಪ್ಪ ಇರ್ಬೋದು, ಹಿಂಗೆ ಜಿಗಜಿಣಿ ಸಾಹೇಬರು ತಮ್ಮದೇ ಆದ ಒಂದು ಇದರಲ್ಲಿ ಮತ್ತು ಸಾಕಷ್ಟು ಮಂದಿ ಲಿಂಗಾಯತರನ್ನು ಬೆಳೆಸಿದ್ರು. ಯಾರು ಹೇಳೋದಿಲ್ಲ ಇವತ್ತು ಜಿಗಜಿಣಿ ಸಾಹೇಬರು ನಮಗೆ ಬೆಳೆಸ್ಯಾರಂತ ಯಾರು ಹೇಳೋದಿಲ್ಲ. ಬಟ್ ಹಕೀಕತೆ ಎಲ್ಲರಿಗೂ ಗೊತ್ತಿದೆ. ನಾನು ಹೇಳಕ್ಕೆ ಬರೋದಿಲ್ಲಪ್ಪ, ನಾನು ಹೇಳಕ್ಕೆ ಬರೋದಿಲ್ಲ ಬರ್ತಾರೆ ಆ ಮನುಷ್ಯ ಅವರು ಮಾಡಿದ್ದು ನಾ ಇಂಥ ಮಾಡಿದಂತ ಹೇಳಕ್ಕೆ ಸಹಿತ ಅವ್ರು ಹೇಳೋದಿಲ್ಲ. ಅದಕ್ಕೆ ಸಾಕಷ್ಟು ಅವರು ರಾಜಕಾರಣ ಕಡೆಗೆ ಭಾಳ. ಹೀಗಾಗಿ ಅವರು ಭಾರತೀಯ ಜನತಾ ಪಕ್ಷ ಇವತ್ತಂತ ಇದರ ಆಗಿನ ಕಾಲದಲ್ಲಿ ಭಾರತೀಯ ಜನತಾ ಪಕ್ಷ ಏನು ಜಿಗಜಿಣಿ ಸಾಹೇಬರು, ಏನು ಜನತಾ ಪರಿವಾರದವರು ಬಂದು ಕಾಂಗ್ರೆಸ್ ಸಾಹೇಬರು, ಜಿಗಜಿಣಿ ಸಾಹೇಬರು ಭಾಳಷ್ಟು ಮಂದಿ ಬಂದಿದ್ದಕ್ಕೆ ಭಾರತೀಯ ಜನತಾ ಪಕ್ಷ ಒಂದು ಶಕ್ತಿ ಬಂತು. ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಆಡಳಿತ ಮಾಡಿ ಉತ್ತಮ ಆಡಳಿತ ಕೊಟ್ಟು, ಯಡಿಯೂರಪ್ಪನವ್ರು ಕೊಟ್ಟಂಥ ಈ ಭಾಗ್ಯಲಕ್ಷ್ಮಿ ಇಡೀ ದೇಶದಲ್ಲಿ ಮಾದರಿ ಆಯಿತು. ಬೇರೆ ಕಂಟ್ರಿಗಳು ಫಾಲೋ ಮಾಡ್ತಕ್ಕಂಥ ಅಂಥದ್ದು ಸೈಕಲ್ ಮತ್ತು ಭಾಗ್ಯಲಕ್ಷ್ಮಿ ಭಾರತೀಯ ಜನತಾ ಪಕ್ಷದ ಈ ರಾಜ್ಯಕ್ಕೆ ದೊಡ್ಡ ಕೊಡುಗೆ. ಹೀಗಾಗಿ ಜಿಗಜಿಣಿ ಸಾಹೇಬರು ಬಹಳಷ್ಟು ವಿಶೇಷ ವ್ಯಕ್ತಿ ಅಂತ ನಾನು ಈ ಜಿಗಜಿಣಿ ಸಾಹೇಬರು ಯಾವುದೇ ಒಂದು ಆಡಂಬರ ಇಲ್ಲ, ಪ್ರಚಾರ ಇಲ್ಲ, ಯಾವುದೇ ದೊಡ್ಡ ದೊಡ್ಡ ಸಭೆಗಳನ್ನು ಮಾಡಿ ತಮ್ಮ ವರ್ಚಸ್ಸನ್ನು ಹೆಚ್ಚಿಸ್ಬೇಕು ಅನ್ನೋದಿಲ್ಲ. ಇಲ್ಲ ಸಲ್ಲದ ಏನಾದಂಥ ಕ್ರೀಡೆ ಸ್ಪೋರ್ಟ್ಸು ಅಂಥದ್ದು ಮಾಡಿ ತಮ್ಮ ಹೆಸರನ್ನು ಇನ್ನಷ್ಟು ಪ್ರಚಾರ ಮಾಡ್ಬೇಕನ್ನುವಂಥದ್ದು ಇಲ್ಲ. ಇಷ್ಟು ಮಾಡಿದಾಗ್ಯೂ ಸಹಿತ, ಮಾಡೋದೇ ಇಲ್ಲ ಅದಾಗ್ಯೂ ಸಹಿತ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತಾರೆ. ಏನಿದು ಗುಟ್ಟು ಏನು ಸರ್? ನಿಮಗೆ ನಾನು ಮೊದಲೇ ಮೇದಿದೆ, ಸಮಾಜವಾದಿಗಳು ಸೋಷಿಯಲಿಸ್ಟ್ ಅಂದ್ರೆ ಏನು ಸರ್? ಅವ್ರು ಫಸ್ಟೇ ಸಿಂಪಲ್ ಲಿವಿಂಗ್ ಅಂತ ಇರ್ತಾರೆ ಸರ್. ನೀವು ನೋಡಿರ್ಬೋದು ಜಯಪ್ರಕಾಶ್ ನಾರಾಯಣ್ ಅವರು ಯಾವ ಥರ ವೇದಿಕೆ ಬರ್ತಾರ ಬಂದ್ರೆ ಅವ್ರ ಜನ ಎಷ್ಟೊಂದು ಸೇರ್ತಿದ್ರಪ್ಪ ಅಂದ್ರೆ, ಅದೇ ರೀತಿ ಜಾರ್ಜ್ ಫರ್ನಾಂಡಿಸ್ ಇರ್ಬೋದು, ಬಿಜು ಪಟ್ನಾಯಕ್ ಅವರು ಇರ್ಬೋದು. ಅದು ಆ ಒಂದು ದಾರಿಯಲ್ಲಿ ಬೆಳೆದಂಥ ಜಿಗಜಿಣಿ ಸರಳತೆ. ಇವತ್ತು ಸಿದ್ದರಾಮಯ್ಯನವರು ಅದೇ ಪಕ್ಷದ ಬಂದಿರೋ ಇವತ್ತು ಸಿದ್ದರಾಮಯ್ಯರು ಹಾಕೊಳ್ತಿರೋ ವಾಚು, ಅವರು ಹಾಕೊಳ್ತಿರೋ ಗಾಗಲ್ಲು, ಅವ್ರು ಹಾಕೊಳ್ತಿರೋ ಬೂಟು ನೋಡಿದ್ರೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಬರ್ತಾ ಇದ್ದಾರೆ, ಎಷ್ಟೊಂದು ಬದಲಾದರು ಅಂತ ಹೇಳಿ. ಬಟ್ ಜಿಗಜಿಣಿ ಸಾಹೇಬರು ಬದಲಾಗೋ ಮನುಷ್ಯರಲ್ಲ. ನಾವು ಹೆಂಗೆ ಬಂದೆವು ನಾವು ಹಾಗೇ ಹೋಗ್ಬೇಕು. ಮತ್ತು ಆ ಸರಳತೆಗೆ ಮತ್ತು ಅವರ ಒಂದು ಜನರನ್ನ ಅಪ್ರೋಚ್ ಆಗೋದು, ಜನರ ಜೊತೆ ಬೆರೆದು, ಮತ್ತು ಮೋದಿಯವರ ಕಳೆದ 10 ವರ್ಷದ ಈ ರಾಜ್ಯದ ಕೊಡುಗೆ, ಈ ಜಿಲ್ಲೆದ ಕೊಡುಗೆ ಮತ್ತು ಭಾರತೀಯ ಜನತಾ ಪಕ್ಷದ ಹಿಂದುತ್ವ, ಇವೆಲ್ಲ ಕಾರಣಗಳಿಂದ ಜಿಗಜಿಣಿ ಸಾಹೇಬರು ಎಂಥ ಕಾಂಗ್ರೆಸ್ ಅವರು ಏನೇ ಕುತಂತ್ರ ಮಾಡಿದ್ರು, ಎಂಥ ಪ್ರಬಲ ಕ್ಯಾಂಡಿಡೇಟ್ ಆ ಕ್ಯಾಂಡಿಡೇಟ್ ಹಾಕಿದ್ರು ಸಹಿತ ಕಾಂಗ್ರೆಸ್ JDS ಒಂದಾಗಿ ಚುನಾವಣೆ ಮಾಡಿದ್ರು ಸಹಿತ ಜಿಗಜಿಣಿ ಸಾಹೇಬರು ಸ್ಪೋರ್ಟ್ಸ್ ಆಗೋದ್ರಿಂದ ಜಿಗಜಿಣಿ ಸಾಹೇಬರು ಅದಕ್ಕೆ ಸತತವಾಗಿ ಗೆಲ್ತಾ ಇದ್ದಾರೆ.
ಆದರೆ ರಮೇಶ್ ಜಿಗಜಿಣಗಿ ತಮ್ಮ ವೈಯಕ್ತಿಕ ಗೆಲುವಿಗಾಗಿ ಇಷ್ಟೆಲ್ಲ ಶ್ರಮವನ್ನು ವಹಿಸ್ತಾರೆ. ಆದರೆ ಬಿಜಾಪುರ ಜಿಲ್ಲೆಯ ಈ ಒಂದು MLA ಚುನಾವಣೆಯಲ್ಲಿ ಅಷ್ಟೊಂದು ಮುತುವರ್ಜಿ ವಹಿಸಲ್ಲ ಅನ್ನುವಂಥ ಒಂದು ಆರೋಪ ಇದೆ. ಸರ್, ನಿಮ್ಗೆ ಗೊತ್ತಿರ್ಬೋದು, MLA ಚುನಾವಣೆಯಲ್ಲಿ ಸಹಿತ ಅವರು ಸಾಕಷ್ಟು ಪಕ್ಷದ ಪ್ರತಿಯೊಂದು ಏನು MLA ಚುನಾವಣೆಯಲ್ಲಿ ತಮಗೆಲ್ಲ ಗೊತ್ತಿರ್ಬೋದು, ಅದಕ್ಕೆ ಒಂದೊಂದು ಚುನಾವಣಾ ಒಂದೊಂದು ವಿಧಾನಸಭಾ ಮತಕ್ಷೇತ್ರಕ್ಕೊಬ್ಬರು ಉಸ್ತುವಾರಿ ಮಾಡಿರ್ತಾರೆ ಮತ್ತು ಜಿಲ್ಲೆಗೊಬ್ಬರು ಉಸ್ತುವಾರಿ ಮಾಡಿರ್ತಾರೆ. ಈಗ ಜಿಗಜಿಣಗಿ ಸಾಹೇಬರು ಅದೊಂದು ಪಕ್ಷದ ಚೌಕಟ್ಟಿನಲ್ಲಿ ಅವರು ಕೆಲಸ ಮಾಡಬೇಕಾಗ್ತದೆ ಮತ್ತು ಆ ಚುನಾವಣೆ ನಿಂತಕ್ಕಂಥ ಅಭ್ಯರ್ಥಿ ಅವರು ಒಂದು ತಮ್ಮದೇ ಆದ ಒಂದು ಸ್ಟ್ರಾಟಜಿ ಪ್ಲ್ಯಾನ್ ಮಾಡಿರ್ತಾರೆ. ಪಕ್ಷದ ಸ್ಟ್ರಾಟಜಿ ಪ್ಲಸ್ ಅಭ್ಯರ್ಥಿಯ ಸ್ಟ್ರಾಟಜಿ ಎರಡೂ ಕೂಡಿದ ಬಳಕೆ ಗೆಲುವಿನ ಒಂದು ಸಾಧಿಸಲಿಕ್ಕೆ ಸಾಧ್ಯ ಇರ್ತದೆ. ಹೀಗಾಗಿ ಸಾಕಷ್ಟು ಜಿಗಜಿಣಗಿ ಸಾಹೇಬ್ರದ್ದು ವರ್ಕಿಂಗ್ ಸ್ಟೈಲ್ ಹೆಂಗಪ್ಪ ಅಂದ್ರೆ, ನಾನು ಹೇಳಿದ್ನಲ್ಲ ನಿಮಗೆ, ಅವರು ಸಾಕಷ್ಟು ತೆರೆಮರೆಯಲ್ಲಿ ಅವರು ಕೆಲಸ ಮಾಡ್ತಾರೆ. ಚುನಾವಣೆಯಲ್ಲಿರ್ಬೋದು ಅಥವಾ ಅಭಿವೃದ್ಧಿ ಕೆಲಸಗಳಿರ್ಬೋದು ಸಾಕಷ್ಟು ಮಾಡಿರ್ತಾರೆ. ಹೀಗಾಗಿ ಇದಕ್ಕೆ ಚುನಾವಣೆ ಸೋಲಕ್ಕೆ ಒಂದೇ ಕಾರಣಗಳಂತ ಹೇಳ್ತಾರೆ. ಚುನಾವಣೆ ಸೋಲಕ್ಕೆ ಪಕ್ಷದ ಅಭ್ಯರ್ಥಿದು ಕೆಲವೊಂದು ನೆಗೆಟಿವ್ ಬಂದಿರ್ತವೆ. ಅನಂತರ ಈ ಬಾರಿ ಚುನಾವಣೆ ನೋಡ್ರಿ, ಏನೂ ಇಲ್ಲಪ್ಪ ಅಂದ್ರೂ ಸಹಿತ BJP ಉತ್ತಮ ಆಡಳಿತ ಕೊಟ್ಟರು ಸಹಿತ BJP ಅಧಿಕಾರಿ ಬರ್ಲಾಕ್ತಾರೆ. ಯಾಕಂದ್ರೆ ಈ ಕಾಂಗ್ರೆಸ್ನವರು ಈ 5 ಪಂಚ ಗ್ಯಾರಂಟಿಗಳು ಇಂಥ ಫಾಲ್ಸ್ ಅಶ್ಯೂರೆನ್ಸ್ ಕೊಟ್ಟು ಈಗ ನೋಡ್ರಿ 2 ವರ್ಷದಿಂದ ಏನೂ ಅಭಿವೃದ್ಧಿ ಇಲ್ಲ. ಈಗ ಪ್ರತಿಯೊಬ್ಬರು ಕಾಂಗ್ರೆಸ್ ಶಾಸಕರು ಕಳೆದ ಒಂದು ವಾರದಿಂದ ಅನುದಾನ ಸಿಕ್ಕಿಲ್ಲ ಅಂತೇಳಿ ಕಾಂಗ್ರೆಸ್ ಶಾಸಕರು ಜಗಾಡ್ತಾರೆ. ಇದು ಮತದಾರರ ಮೇಲೆ ಪ್ರಭಾವ ಬೀರ್ತದೆ. ಹೀಗಾಗಿ ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣಗಳಿರ್ತಾವೆ. ಆದ್ರೆ ಇವತ್ತಿನ ಕಾಲದಲ್ಲಿ ಬರೇ ಒಬ್ಬರದ ಪ್ರಚಾರ ಮಾಡಿ ಸೋತೋ ಬಹಳಷ್ಟು ಜನ ಇದ್ದಾರೆ. ಹೀಗಾಗಿ ಜಿಗಜಿಣಗಿ ಸಾಹೇಬರ ವಿಷಯದಲ್ಲಿ ಅವರು ಸದ್ದು ಗದ್ದಲವಿಲ್ಲದೆ ಅಭಿವೃದ್ಧಿ ಮಾಡುವ ರಾಜಕಾರಣಿ, ಸದ್ದು ಗದ್ದಲವಿಲ್ಲದೆ ಚುನಾವಣೆ ಮಾಡುವ ರಾಜಕಾರಣಿಯಲ್ಲಿ ವಿಶೇಷ ವ್ಯಕ್ತಿ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ. ಅಂದರೆ ಜಿಲ್ಲೆಯ 8 MLA ಕ್ಷೇತ್ರಗಳಲ್ಲಿ 7 ಕಾಂಗ್ರೆಸ್, 6 ಕಾಂಗ್ರೆಸ್, 1 JDS, BJP ಒಂದೇ. ಇಂಥ ಒಂದು ಸಂದರ್ಭದಲ್ಲಿ ಜಿಗಜಿಣಗಿ ಗೆಲುವನ್ನ ಒಂದು ದೊಡ್ಡ ಸಾಧನೆಯಾಗಿ ನೋಡ್ಕೊತೀವಿ. ಇದು ಸಾಧನೆ ಅಂತ ಹೇಳ್ಬೋದು ಸರ್. ಅಂದ್ರೆ ಸಾಕಷ್ಟು ನಮಗೇನು ನಮ್ಮ ಪಕ್ಷ ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಗೆದ್ದೆಗೆರ್ತದೆ, ಜಿಗಜಿಣಗಿ ಸಾಹೇಬರು ನಾವು ಗೆಲುವು ಸಾಧಿಸ್ತಾರಂತೇಳಿ ಸಾಕಷ್ಟು ನಮ್ಮ ಕಾರ್ಯಕರ್ತರು ಭರವಸೆ. ಯಾಕಂದ್ರೆ ಸುಮಾರು 10 ವರ್ಷದಲ್ಲಿ ಮೋದಿಯವರು ಸಾಕಷ್ಟು ಈ ಜಿಲ್ಲೆಗೆ 1 ಲಕ್ಷ ಕೋಟಿ ಅನುದಾನ ಕೊಟ್ಟಿದ್ರು. ಜಿಗಜಿಣಗಿ ಸಾಹೇಬರು ಅಷ್ಟೇ ಜನರಿಗೆ ಆಫೀಸ್ನಲ್ಲಿ ಸುಮಾರು 10 ಗಂಟೆಯಿಂದ 2 ಗಂಟೆವರೆಗೆ ಆಫೀಸ್ನಲ್ಲಿ ಬಂದು ಕೂತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಸಾಕಷ್ಟು ಗೆಲುವಿನ ಆಗ್ತಂತ ಭರವಸೆ ಇತ್ತು. ಹೀಗಾಗಿ ಕಾಂಗ್ರೆಸ್ ಅವರು ಈ ಸರಿ ಅವ್ರ ಸರ್ಕಾರ ಇರೋದ್ರಿಂದ ಬಹಳಷ್ಟು ದುಂದು ವೆಚ್ಚ ಮಾಡಿದ್ರು. ಚುನಾವಣೆಯಲ್ಲಿ ಬಹಳಷ್ಟು ಅತಿರಥ ಮಾರುತರು ಬಂದು ಇಲ್ಲಿ ಭಾಷಣ ಮಾಡೋದ್ರಿಂದ ಕಳೆದ ಚುನಾವಣೆಗಿಂತ ಈ ಬಾರಿ ಚುನಾವಣೆ ಗೆಲುವಿನ ಅಂತರ ಕಡಿಮೆ ಇತ್ತು. ಆದರೆ ಗೆಲುವು ಶತಸಿದ್ಧ ಇತ್ತು. ಮೋದಿಯವ್ರದ್ದು ಏನು ಆಡಳಿತದ ಒಂದು ವ್ಯವಸ್ಥೆ ನೋಡಿದ್ರೆ 2.5 ವರ್ಷಕ್ಕೆ ಮತ್ತೆ ಮಂತ್ರಿಮಂಡಲವನ್ನು ವಿಸ್ತರಣೆ ಮಾಡುವಂತಹ ಒಂದು ವ್ಯವಸ್ಥೆ ಮೋದಿಯ ಕೈಯಲ್ಲಿದೆ. ಈಗ ಮುಂದಿನ ದಿನದಲ್ಲಿ ರಮೇಶ್ ಜಿಗಜಿಣಗಿ ಏನಾದರೂ ಮಂತ್ರಿ ಆಗ್ಬಹುದು ಅನ್ನುವಂಥ ಒಂದು ವಿಶ್ವಾಸ ಇದೆ ಸರ್. ಆಗ್ಬೋದು. ಯಾಕಂದ್ರೆ ಈ ರಾಜ್ಯದಲ್ಲಿ ಈಗಾಗಲೇ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ನೋಡಿದ್ರೆ, ಅಂದ್ರೆ ಏನು ಈ ರಾಜಕೀಯದಲ್ಲಿ ನೋಡ್ರಿ, ಜಾತಿ ಸಮೀಕರಣ ರಾಜಕಾರಣದಲ್ಲಿ ಇದು ಬಹಳ ಮಹತ್ವ. ಇತ್ತಿತ್ತಲಾಗಿ ಮೊದಲಾದರೂ ಇತ್ತು, ಬಟ್ ಇತ್ತಿತ್ತಲಾಗಿ ಅದು ಹೆಚ್ಚದು. ಈ ಜಾತಿ ಸಮೀಕರಣ ನೋಡಿದ್ರೆ ಈಗಾಗಲೇ ರಾಜ್ಯದಲ್ಲಿ ಈಗಾಗಲೇ 2 ಕ್ಯಾಬಿನೆಟ್ ಮಂತ್ರಿಗಳಿವೆ, 3 ಮಂದಿ ರಾಜ್ಯ ಸಚಿವರಿದ್ದಾರೆ. ಈ ಬಾರಿ ಜಿಗಜಿಣಗಿ ಅವರಿಗೆ ಸಿಗ್ಬೋದು. ಮತ್ತು ಜಿಗಜಿಣಗಿ ಸಾಹೇಬರಿಗೆ ಇವತ್ತು ನೋಡ್ರಿ, ಜಿಗಜಿಣಗಿ ಅವರಿಗೆ ಈಗ 74 ವರ್ಷ ಆಯಿತು. ತಮಗೆಲ್ಲ ನೋಡಿದಂಗೆ ಅವರ ಆರೋಗ್ಯ ಭಾಳ ಚೆನ್ನಾಗಿದೆ. ಹೀಗಾಗಿ ಇನ್ನೂ 10 ವರ್ಷ ನಂತರ ಅವರು ಯಾವುದೇ ಒಂದು ಇದು ಇರಲಾರ್ದೆ ಅವರು ರಾಜಕಾರಣ ಮಾಡ್ಬೋದು. ಹೀಗಾಗಿ ಕೇಂದ್ರ ಮಂತ್ರಿನೂ ಆಗ್ಬೋದು, ಒಂದು ವೇಳೆ ಅವರಿಗೆ ಅವಕಾಶ ಸಿಕ್ಕರೆ ರಾಜ್ಯದ ಮುಖ್ಯಮಂತ್ರಿನೂ ಆಗ್ಬೋದು. ಹೀಗಾಗಿ ಜಿಗಜಿಣಗಿ ಸಾಹೇಬರಿಗೆ ಯಾಕಪ್ಪ ಅಂದ್ರೆ ಅವರೊಬ್ಬರು ಬಹಳಷ್ಟು ಜನನರಾಗಿ ವ್ಯಕ್ತಿ. ಅಂಥವ್ರಿಗೆ ಒಮ್ಮಿಲ್ಲೊಮ್ಮ ಆ ಭಗವಂತ ದೊಡ್ಡ ಸ್ಥಾನದಲ್ಲಿ ಕೂಡಿಸ್ತಾನೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಮುಂದಿನ ದಿನದಲ್ಲಿ ರಮೇಶ್ ಜಿಗಜಿಣಗಿ ಅವರಿಂದ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ತಾವು ಏನನ್ನ ನಿರೀಕ್ಷೆ ಮಾಡ್ತೇವೆ ಸರ್? ಇನ್ನು ಈಗಾಗಲೇ ರೋಡ್ಸು, ರೈಲ್ವೇಸು ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಆಗಿದೆ ಮತ್ತು ವಿಮಾನ ನಿಲ್ದಾಣದ್ದು ಆಲ್ಮೋಸ್ಟ್ ವಿಮಾನ ನಿಲ್ದಾಣ ರೆಡಿ ಆಗಿದೆ. ಏನೋ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸಿಂದ ಎಲ್ಲ ಇದೆ. 1-2 ತಿಂಗಳಲ್ಲಿ ಅದು ವಿಮಾನ ನಿಲ್ದಾಣ ಸಹ. ಇದಲ್ಲದೆ ಇನ್ನು ನಮ್ಮ ಜಿಲ್ಲೆಯಲ್ಲಿ ಬೃಹತ್ ಕೈಗಾರಿಕೆಗಳು ಬರಬೇಕಾಗಿದೆ. ಬೃಹತ್ ಕೈಗಾರಿಕೆಗಳು ನಮ್ಮ ಜಿಲ್ಲೆಗೆ ಬರಬೇಕಂತೇಳಿ ವಿಚಾರ. ತದನಂತರ
ಜಿಲ್ಲೆಯಲ್ಲಿ ಇನ್ನಿಷ್ಟು ಈಗ ಏನಾಗಿದೆಯಪ್ಪ ಅಂದ್ರೆ ನಾವು ಅದೇ ಮೊನ್ನೆ ಜಿಗದೀಶ್ ಸಾಹೇಬರು ಹೇಳಿದ್ರು, ರಾಜ್ಯ ಸರ್ಕಾರದ ಒಂದು ಆರ್ಥಿಕ ಹೊರೆಯಾಗಿದೆ. ಈ ಗ್ಯಾರಂಟಿಗಳಿಂದ ಇರ್ಬೋದು, ಅತಿಯಾದ ಭ್ರಷ್ಟಾಚಾರದಿಂದ ಇರ್ಬೋದು, ಮತ್ತು ಕಾಂಗ್ರೆಸ್ ಯಾವಾಗಾದರೂ ಈ ದೇಶಕ್ಕೆ ಕಾಂಗ್ರೆಸ್ ಊಟ ಹಾಕ್ತಾ ಇರೋದೇ ಕರ್ನಾಟಕ ರಾಜ್ಯ ಅನ್ನೋ ಭಾವನೆ ಇರುತ್ತೆ. ಹೀಗಾಗಿ ಈ ಏನು ಹಳ್ಳಿಗಳಲ್ಲಿ ಮತ್ತು ತಾಲೂಕಾ ಪ್ಲೇಸಲ್ಲಿ ಇರ್ತಕ್ಕಂಥ ರಸ್ತೆಗಳು ತುಂಬ ಹದಗೆಟ್ಟು ಹೋಗ್ತವೆ. ನಾನು ಅವ್ರದ್ದು ಇವ್ರದ್ದು ಅಲ್ಲ, ಜಿಲ್ಲೆ ಪೂರ್ತಿ ಜಿಲ್ಲೆಯಲ್ಲಿ ರೂರಲ್ ರೋಡ್ಸು ಎಲ್ಲ ಹಾಳಾಗೋಗ್ತವೆ, ಬ್ರಿಡ್ಜಸ್ ಇರ್ಬೋದು. ಹೀಗಾಗಿ ಜಿಗಜಿಣಿ ಸಾಹೇಬರಿಂದ ನಾವಿನ್ನು ಈ ಪ್ರಧಾನ ಮಂತ್ರಿ ಸಡಕ್ ಯೋಜನೆಯಲ್ಲಿರ್ಬೋದು, ನಬಾರ್ಡದಲ್ಲಿರ್ಬೋದು ಸಾಕಷ್ಟು ಅದಕ್ಕೊಂದು ಹೆಚ್ಚಿನ ಅನುದಾನ ತಂದು ಏನು ರೈತರಿಗೆ ಮತ್ತು ಸಾಕಷ್ಟು ಇಂಟೀರಿಯರ್ ಜನರಿಗೆ ಅಂದರೆ ಹಳ್ಳಿಗಳಲ್ಲೇ ಭಾಳಷ್ಟು ವಾಹನಗಳ ಸಂಪರ್ಕ ಹೆಚ್ಚಾಗ್ತದೆ. ಆ ರಸ್ತೆಗಳನ್ನು ಸುಧಾರಿಸಬೇಕು. ಮತ್ತು ಈಗ ಕಳೆದ ಒಂದು 3 ದಿನದ ಒಂದು ದೊಡ್ಡ ಕೆಲಸ ಮಾಡಿದ್ರು. ಕೃಷ್ಣಾ ಮೇಲ್ದಂಡೆಯಲ್ಲಿ ಬರ್ತಕ್ಕಂಥ ಇಂಡಿ ಮತ್ತು ಸಿಂಧಿ ಎಲ್ಲ ಕಾಲುವೆಗಳನ್ನು ಆಧುನೀಕರಣಗೊಳಿಸಲಿಕ್ಕೆ ಸುಮಾರು 2666 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ಒಪ್ಪಿಗೆ ಪಡ್ತಾರೆ. ಅದೊಂದು ಮುತುವರ್ಜಿ ವಹಿಸಿ ಅಂಥ ಒಂದು ಬೃಹತ್ ಕೆಲಸಗಳು ಜಿಗದೀಶ್ ಸಾಹೇಬರಿಂದ ನಾವು ನಿರೀಕ್ಷೆ ಮಾಡ್ತೀವಿ. ಇವತ್ತು ಏನೋ ಒಂದು 5 ಕೋಟಿದು ಎಲ್ಲ ತಾಲೂಕಿನಲ್ಲೂ ಸಹಿತ ಶಾಲೆ ಕಾಲೇಜುಗಳಿಗೆ 11 ಕೋಟಿಯನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಸರ್, ಸಾಕಷ್ಟು ಪದವಿ ಪೂರ್ವ ಕಾಲೇಜುಗಳಲ್ಲಿ ಕೇಂದ್ರ ಸರ್ಕಾರದಿಂದ ಬಹಳಷ್ಟು ದುಡ್ಡು ಬರ್ತಾ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ. ಆದರೆ ರಾಜ್ಯ ಸರ್ಕಾರ ಎಲ್ಲ ನಮ್ಮ ಕೇಂದ್ರ ಸರ್ಕಾರದ ಅನುದಾನಗಳನ್ನು ನಾವೇ ಮಾಡ್ಯಾವಂತೇಳಿ ಬಿಂಬಿಸ್ತಾ ಇಲ್ಲ. ಹೀಗಾಗಿ ಬಹಳಷ್ಟು ಜನರಿಗೆ ಗೊತ್ತಾಗ್ತಾ ಇಲ್ಲ. ಬಹಳದಲ್ಲಿ ಆರೋಗ್ಯ ನೋಡ್ರಿ, ನ್ಯಾಷನಲ್ NEP ನ್ಯಾಷನಲ್ ಎಜುಕೇಷನ್ ಇದರಲ್ಲಿ ಸಾಕಷ್ಟು ಕೇಂದ್ರ ಸರ್ಕಾರದ ಅನುದಾನ ಬರಲಾಗಿದೆ. ರಾಜ್ಯ ಸರ್ಕಾರ ಸಮರ್ಥವಾಗಿ ಮಾಡ್ತಾ ಇಲ್ಲ. ನಿಮ್ಗೆ ಗೊತ್ತಿರ್ಬೋದು, ಜಲಜೀವನದಲ್ಲಿ ದೊಡ್ಡ ಪ್ರಾಜೆಕ್ಟ್ ಅದು. ಇವತ್ತು ರಾಜ್ಯ ಸರ್ಕಾರ ತನ್ನ ಅನುದಾನ ಕೊಡಲಾರ್ಬಿಟ್ಟು ಎಷ್ಟೋ ಮಂದಿ ಕಾಂಟ್ರಾಕ್ಟ್ಗಳು ಅರ್ಧಕ್ಕೆ ಹಳ್ಳಿಯಲ್ಲಿ ಕೆಲಸ ನಿಂತು ಹೋಗ್ತಾರೆ. ಯಾಕಂದ್ರೆ ಯಾವುದೇ ಒಂದು ಕೆಲಸ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಪಾಲು, ಯಾಕಂದ್ರೆ ರಾಜ್ಯ ಸರ್ಕಾರ ಜವಾಬ್ದಾರಿ ಇರ್ಲತ್ತೇಳಿ ಕೇಂದ್ರ ಸರ್ಕಾರದವರು ಅವ್ರಿಗೆ ಸ್ವಲ್ಪ ಪಾಲ ಇಟ್ಟರು ಸಹಿತ ಅದನ್ನು ಸಹಿತ ರಾಜ್ಯ ಸರ್ಕಾರದವರು ಅದು ಫೈನಾನ್ಸ್ ಅಸಿಸ್ಟ್ ಮಾಡಲಾರ್ಬಿಟ್ಟು ಸಾಕಷ್ಟು ಕೆಲಸಗಳು ಲ್ಯಾಬ್ಸ್ ಆಗಿರ್ತಾವೆ. ಹೀಗಾಗಿ ನಾನು ಜಿಗದೀಶ್ ಸಾಹೇಬರಿಗೆ ಎಲ್ಲರೂ ಕಾರ್ಯಕರ್ತರಿರ್ಬೋದು ಭಾಳಷ್ಟು ಮಂದಿ ಹೇಳ್ತಾ ಇರೋದೇನಪ್ಪ ಅಂದ್ರೆ, ಸರ್, ಕ್ವಾಲಿಟಿ ಆಫ್ ವರ್ಕ್ ಕಡೆ ಹೆಚ್ಚಿನ ಗಮನ ಆಗಬೇಕಾಗಿದೆ. ಯಾಕಪ್ಪ ಅಂದ್ರೆ ಕೆಲಸಗಳು ಮೋದಿಯವ್ರ ಕೆಲಸಗಳು ಕಾಯಂ ಉಳಿಬೇಕಪ್ಪ ಅಂದ್ರೆ ಕ್ವಾಲಿಟಿನೂ ಇಂಪಾರ್ಟೆಂಟ್ ಅಂತ. ಎಲ್ಲೆಲ್ಲಿ ನ್ಯಾಷನಲ್ ಹೈವೇಗಳು ಇಲ್ಲರಿ, ರೇಡಿಯೋ ವರ್ಕ್ಗಳು ನೋಡಿರಿ ಭಾಳ ಚೆನ್ನಾಗಿದೆ. ಇನ್ನೇನು ರಾಜ್ಯ ಸರ್ಕಾರ ಏನು ಸಹಭಾಗಿತ್ವದಲ್ಲಿ ಏನು ಕೆಲಸ ಮಾಡಿದಾವ ಅವೆಲ್ಲ ಕೆಲಸಗಳು ರಾಜ್ಯ ಸರ್ಕಾರದೊಂದು ಏನದು ಆರ್ಥಿಕ ಶಿಸ್ತು ಮೊದಲೇ ಮಾಡ್ತಿಲ್ಲ, ಅಧಿಕಾರಿಗಳ ಮೇಲೆ ಯಾವುದೇ ಒಂದು ಕಂಟ್ರೋಲ್ ಇಲ್ಲ, ಅತಿಯಾದ ರಾಜಕಾರಣ ಹಸ್ತಕ್ಷೇಪ, ಭ್ರಷ್ಟಾಚಾರಗಳಿಂದ ಕೆಲವೊಂದು ತೊಂದರೆಗಳಾಗ್ತದವೆ. ಅದು ಜನನೂ ಗಮನಿಸ್ತಾ ಇದ್ದಾರೆ. ಕೆಲವೇ ದಿನಗಳಲ್ಲಿ ರಾಜ್ಯ ಸರ್ಕಾರದ ಜನ ಅವ್ರಿಗೇನು ಪಾಠ ಕಲಿಸ್ಬೇಕು ಕಲಿಸ್ತಾರೆ. ಇಷ್ಟೊತ್ತಿನ ತನಕ ನಮ್ಮ ಜೊತೆ ಇದ್ದು ಸಂಸದರಂತಹ ರಮೇಶ್ ಜಿಗಜಿಣಿ ಅವರ ಈ ಒಂದು ಹಿಂದಿನ ದಿನಗಳ ಒಂದು ಸಾಧನೆಯನ್ನು ನಮ್ಮ ಜೊತೆ ಹಂಚಿಕೊಂಡಂತಹ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಂತಹ ಶ್ರೀ ರವೀಂದ್ರ ಲೋಣಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ.